ನಾನು ಮುಳಬಾಗಿಲು ತಾಲೂಕು ವಕೀಲರ ಸಂಘಕ್ಕೆ 1991ರಲ್ಲಿ ಪ್ರವೇಶ ಮಾಡಿ, ಆಗ ನಮ್ಮ ಗುರುಗಳಾದ ಸಿ ಎಂ ಗೋವಿಂದ ರೆಡ್ಡಿಯವರ ಕಚೇರಿಗೆ ಸೇರಿ ಅವರ ಹತ್ರ ಸುಮಾರು 12 ವರ್ಷಗಳ ಕಾಲ ನಾನು ಹಿರಿಯ ವಕೀಲನಾಗಿ ಕೆಲಸ ಕಲಿತು, ಮತ್ತು ನಾನು ಸ್ವತಂತ್ರವಾಗಿ ವಕೀಲರ ಕಚೇರಿಯನ್ನು ಮಾಡಿ ಅಂದಿನಿಂದ ಇಂದಿನವರೆಗೂ ಅವರ ನೆರಳಿನ ಗೋವಿಂದ ರೆಡ್ಡಿ ಅವರ ನೆರಳಿನಲ್ಲಿ, ಅವರ ಹಾದಿಯಲ್ಲೇ, ಅವರು ಇದರಲ್ಲೇ ನಡ್ಕೊಂಡು ನನ್ನ ವಕೀಲ ವೃತ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೀನಿ. ಹಾಗೆಯೇ ನಾನು 2003ರಲ್ಲಿ ನನ್ನ ನಡವಳಿಕೆಗಳನ್ನು ನೋಡಿ ನನ್ನನ್ನು ಅವಿರೋಧವಾಗಿ ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು 2003ರಲ್ಲಿ ಅಧ್ಯಕ್ಷನಾಗಿ ಮಾಡಿದ್ರು. ಮತ್ತು 2021-22ರಲ್ಲಿ ಚುನಾವಣೆ ನಡೆಯಿತು. ಆಗ ಈಕ್ವಲ್ ಆಗಿ ಟೈ ಆಗಿ ಅದರಲ್ಲಿ ನನಗೆ 1 ವರ್ಷ, ಇನ್ನೊಬ್ಬರಿಗೆ 1 ವರ್ಷ ಅಂತೇಳಿ ಇದು ಮಾಡಿದ್ರು ಅಧ್ಯಕ್ಷ ಚುನಾವಣೆ. ಮತ್ತೆ 2 ವರ್ಷಗಳಿಂದ ಚುನಾವಣೆಗೆ ಮತ್ತೆ ನಿಂತೆ. ಆಗ ನಾನು ಕೇವಲ 2 ಓಟ್ಗಳಿಂದ ಸೋಲನ್ನು ಒಪ್ಕೊಂಡೆ. ಮತ್ತೆ ಅದೇ ರೀತಿ ಅಂದಿನಿಂದ ಇನ್ನೂವರೆಗೂ ಕೋವಿಡ್ ಇಂದ ಹಿಡಿದು ನಾನು ಎಲ್ಲ ವಕೀಲರಿಗೆ ಸಹಕರಿಸ್ತಾ ಬಂದಿದ್ದೀನಿ. ನನ್ನ ಕೈಯಲ್ಲಾದಂಥ ಸಹಾಯವನ್ನು ಒಬ್ಬರಿಗೆ ಗೊತ್ತಿಲ್ಲದಂಗೆ ಒಬ್ಬರಿಗೆ ಈ ಕೈಯಲ್ಲಿ ಕೊಟ್ಟಿದ್ದು, ಈ ಕೈಯಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ, ಆ ರೀತಿಯಲ್ಲಿ ನಾನು ನಡ್ಕೊಂಡು ಬಂದೆ ವಕೀಲರ ಹತ್ರ. ಮತ್ತೆ ಅದಕ್ಕೆಲ್ಲ ನಮ್ಮ ಕಿರಿಯ ವಕೀಲರು, ಹಿರಿಯ ವಕೀಲರೆಲ್ಲ ನನ್ನನ್ನು ಅವರ ಒಪ್ಪಿಗೆ ಮೇಲೆ ನನ್ನನ್ನು ಈ ವರ್ಷ ಈ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತೆ ಈ ಗೆಲುವಿಗೆ ಶ್ರಮಿಸಿದಂತ ನಮ್ಮ ವಕೀಲರಾದ ಎನ್ ಶೇಖರ್ ಅವರು, ಮತ್ತೆ ಎಚ್ ನಾಗೇಶ್ ಅವರು, ಮತ್ತೆ ಪಿ ನಟರಾಜ್ ಅವರು, ಮತ್ತೆ ನಮ್ಮ ಎಂ.ಇ. ಬಾಬುರವರು, ಮತ್ತೆ ಎಂ.ಇ. ರಮೇಶ್ ಅವರು, ಮಣಿಯವರು, ಮತ್ತೆ GS ಮಣಿ ಅವರು ಯಾವಾಗ ನೇರ ನುಡಿ ನನಗೆ ಯಾವ ಚುನಾವಣೆ ನಿಂತರು ಕೂಡ ನಾನು PMSಗೆ ಓಟ್ ಹಾಕೋದು ಅಂತ ಹೇಳಿದ್ರು. 10 ಜನ ಗೊತ್ತಾಗಂಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಮತ್ತೆ ಈಗ 2 ವರ್ಷಗಳಿಂದ ನನಗೆ ಇದನ್ನೆಲ್ಲ ಮಾರ್ಗದರ್ಶನ ಕೊಟ್ಟಂತ ನಮ್ಮ ವಕೀಲರಾದ ವಾಸುದೇವ ರೆಡ್ಡಿ ಅವರು, ಮತ್ತೆ ನಮ್ಮ ಮಿಣಿಜನಹಳ್ಳಿ ಮಣಿಯವರು, ಮತ್ತೆ ನಮ್ಮ ಸುಬ್ಬಯ್ಯ ಅವರು, ಹಾಗೂ ಎಂ.ಇ. ರಮೇಶ್ ಅವರು, ಮತ್ತೆ KN ರಮೇಶ್ ಅವರು, ನಮ್ಮ DV ಪ್ರಕಾಶ್ ಅವರು, ಮತ್ತು ಎಲ್ಲ ವಕೀಲರು, DV ರಾಜೇಂದ್ರ ಪ್ರಸಾದ್ ಚಾಣಕ್ಯರವರು, ರಾಜಕೀಯ ಚಾಣಕ್ಯರು, ಅವರು ಎಲ್ಲರೂ ಸೇರಿ ನನ್ನನ್ನು ಈ ಗೆಲುವಿಗೆ ದುಡಿದು ನನ್ನ ಗೆಲ್ಲಿಸಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಎಲ್ಲ ವಕೀಲರಿಗೂ ಸಮಾನತೆಯಿಂದ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿಕೊಂಡು ನ್ಯಾಯಾಲಯದ ಘನತೆ ಗೌರವಗಳನ್ನು ಎತ್ತಿ ಹಿಡಿದು, ಮತ್ತೆ ವಕೀಲರ ಘನತೆ ಗೌರವಗಳ ಧಕ್ಕೆ ಬರದಂತೆ ನಡೆದುಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿರ್ತದೆ. ಈಗ ನಮ್ಮ ವಕೀಲರ ಸಂಘ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಿರಿಯ ವಕೀಲರಾದಂಥ PMS ಸಾಹೇಬರು ಇವತ್ತು ಅಭೂತಪೂರ್ವ ಜಯಗೊಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಸತತವಾಗಿ ವಕೀಲ ವೃತ್ತಿಯಲ್ಲಿ ಅವ್ರದೇ ಆದಂಥ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ಸೇವೆಯನ್ನು ಗುರುತಿಸಿ ಇವತ್ತು ಅವರು ಕೊನೆಯ ಅವಧಿಗೆ ಚುನಾವಣೆ ನಡೀತಾ ಆ ಸಂದರ್ಭದಲ್ಲಿ ಅವ್ರು ಸಿಂಗಲ್ ಆಗಿ ಓಡಾಡಿದ್ರು. ಆದ್ರೆ ಈ ಸಲ ಅವ್ರಿಗೆ ಒಂದು ಆರ್ಮಿ, ಎಲ್ರು ಇಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ, ಇಲ್ಲಿ ಯಾರು ನಿಂತ್ಕೊಂಡಿಲ್ಲ ಅವ್ರು ಕೂಡ ಸಹಕಾರ ಮಾಡಿ ಇವತ್ತು ಇಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅವರೆಲ್ಲ ಸಹಕಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವರು ರಾಜಕಾರಣದಲ್ಲಿ ಇದು ಕೂಡ ಒಂದು ಚುನಾವಣೆ, ನಮ್ಮ ವಕೀಲರ ಸಂಘದ ಚುನಾವಣೆ ಅಂದ್ರೆ ಇದು ಸಾಮಾನ್ಯವಲ್ಲ. ಯಾಕಂತ ಹೇಳಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ ನಲ್ಲಿ ನಡೀತು ನಮ್ಮ ಮುಳಬಾಗಿಲು ಬಾರ್ ಅಸೋಸಿಯೇಷನ್ ಚುನಾವಣೆ. ಆ ಚುನಾವಣೆಯಲ್ಲಿ ಇವತ್ತು ನಮ್ಮ ಸದಾಶಿವಣ್ಣ ಅವರು ಬಹಳ ಶ್ರಮೆಯಿಂದ ಅವ್ರ ಜೊತೆ ನಮ್ಮ ಎಲ್ಲ ವಕೀಲರು, ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು ಹೆಚ್ಚಾಗಿ ಇವತ್ತು ಕೆಲವರು ಪ್ರತ್ಯಕ್ಷವಾಗಿ ಬಂದಿದ್ದಾರೆ, ಕೆಲವರು ಪ್ರತ್ಯಕ್ಷವಾಗಿ ಬಂದಿಲ್ಲ ಅಂದ್ರೂ ಕೂಡ ಅವರು ಓಟ್ ಹಾಕಿದ್ದಕ್ಕೆ ಇವತ್ತು ನಮ್ಮ ಸದಾಶಿವಣ್ಣ ಗೆದ್ದಿರೋದು. ಯಾಕಂತ ಹೇಳಿದ್ರೆ ಅವರು ಇವತ್ತು ಒಬ್ಬ ವಕೀಲ್ತನಕ್ಕೆ ಅಂದ್ರೆ ಇವತ್ತೇನಂದ್ರೆ ನಮ್ಮ ಅಧ್ಯಕ್ಷರು ಇವತ್ತು ನಮ್ಮ ಇವರು ಸದಾಶಿವಣ್ಣ ಆಗ್ಲಿಕ್ಕೆ ಮೂಲಭೂತ ಕಾರಣಕರ್ತರು ಯಾರಂದ್ರೆ ಪ್ರತಿಯೊಬ್ಬ ಮತದಾರರು ಇವತ್ತು ಯಾವುದೇ ರೀತಿಯ ದುಡ್ಡಿಗೆ ಬೇರೆ ರೀತಿಗೆ ಆಸೆ ಪಡ್ತೀರಾ ಅವರು ಮತದಾನ ಏನು ಮತದಾನವೇ ಮಹಾದಾನ, ಆ ದಾನವನ್ನು ಮಾಡಿ ಇವತ್ತು ನಮ್ಮ ಸದಾಶಿವಣ್ಣ ಅವ್ರಿಗೆ ಆಯ್ಕೆ ಮಾಡಿರೋದು ತುಂಬಾ ಸಂತೋಷ ಆಗಿದೆ. ಇವತ್ತು ಅವರ ಜಯ
ಇವರೆಲ್ಲರ ಜಯ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಇವತ್ತು ಕೊನೆ ಲಾಸ್ಟ್ ಚುನಾವಣೆಯಲ್ಲಿ ಅವ್ರು ಸಿಂಗಲ್ ಆಗಿ ಓಡಾಡ್ತಾ ಇದ್ರು ಪಾಪ, ಆದ್ರೂ ಕೂಡ 2 ಓಟ್ನಲ್ಲಿ ಸೋತಿದ್ದು. ಈ ಸಲ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ವಕೀಲರು ಸೇರಿ ಇವತ್ತು ಅವ್ರಿಗೆ ಅಭೂತಪೂರ್ವ, ಯಾರಿಗೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಇದ್ರ ನಡೀತು ಮುಳಬಾಗ ಅಸೋಸಿಯೇಷನ್ ಚುನಾವಣೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ ನಲ್ಲಿ ನಡೀತು ಆದ್ರೆ ನಮ್ಮ ಸದಾಶಿವಣ್ಣ ಸರಳವಾಗಿ ಅವರು ಸರಳತನ ಈ ಚುನಾವಣೆಯಲ್ಲಿ ಯಾವಾಗೂ ಅವ್ರು ಸರಳ ಜೀವಿನೇ. ಆದ್ರೆ ಈ ಚುನಾವಣೆಯಲ್ಲಿ ಆ ಸರಳತನನ್ನ ಜನ ಮೆಚ್ಚುಗೆ ಪಡೆದು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿ, ಎಲ್ಲ ವಕೀಲರು ಇವತ್ತು ಸೇರಿ ಅವ್ರಿಗೆ ಆಶೀರ್ವಾದ ಮಾಡಿ ಈ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರೊಂದು ಸೇವೆ ಈ ಅವಧಿಯಲ್ಲಿ ನಮ್ಮ ಮುಳಬಾಗಿಲು ವಕೀಲ ಸಂಘ ಉತ್ತಮ ರೀತಿಯಲ್ಲಿ ಬೆಳಿಲಿ, ಅವ್ರಿಗೆ ಈ ಅವಧಿಯಲ್ಲಿ ಉತ್ತಮ ಸೇವೆ ಕೊಡ್ಲಿಕ್ಕೆ ಅವಕಾಶ ಆ ಭಗವಂತ ನೀಡಲಿ, ಇನ್ನ ಎತ್ತರಕ್ಕೆ ಅವ್ರು ರಾಜಕೀಯವಾಗಿ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಅಧಿಕಾರ ಅವಧಿಗೆ ಇವ್ರಿಗೆ ಆಯ್ಕೆ ಮಾಡಿರುವಂತಹ ಎಲ್ಲ ಮತದಾರರಿಗೆ, ವಿಶೇಷವಾಗಿ ಅಣ್ಣಗೆ ಯಾರ್ಯಾರು ಮತದಾನ ಮಾಡಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸದಾಶಿವಣ್ಣ ಅವರಿಗೆ ಸಹಕಾರ ಕೊಟ್ಟ ಪ್ರತಿಯೊಬ್ಬ ನಾಯಕರುಗಳಿಗೂ ಮತ್ತು ಎಲ್ಲ ನಮ್ಮ ಹಿರಿಯ ಕಿರಿಯ ವಕೀಲರಿಗೂ, ಪತ್ರಕರ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. 2026ರಿಂದ 2028ನೇ ವರ್ಷದವರೆಗೂ ಏನು ಈ ಒಂದು ವಕೀಲರ ಅಧ್ಯಕ್ಷರ ಚುನಾವಣೆ ನಡೆದಿದೆಯೋ, ಈ ಒಂದು ಚುನಾವಣೆಯಲ್ಲಿ PM ಸದಾಶಿವ ಅವರು ಜಯಶೀಲರಾಗಿರೋದು ನಮ್ಮ ಸಂಘಕ್ಕೆ ಸಂತಸವಾದಂತಹ ವಿಷಯ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಏನು ಈ ಅಧ್ಯಕ್ಷ ಸ್ಥಾನ ಗೆದ್ದಿದ್ದಾರೋ, ಈ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಅವರ ಸೇವೆ ತುಂಬ ಮಹತ್ವದ್ದಾಗಿದೆ. ಆ ಮಹತ್ವದ್ದೇನೆಂದರೆ, ಕರೋನಾ ಟೈಮಲ್ಲಾಗಲಿ ಮತ್ತು ನೋಟ್ರಿ ಸೇವೆ ಮಾಡುವುದರಲ್ಲಾಗಲಿ ಅವರು ಮಾಡಿರುವ ಒಂದು ಸೇವೆಯೇ ಇವತ್ತು ಅವರ ಒಂದು ಗೆಲುವಿಗೆ ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಟ್ಟು, ಈ ಒಂದು ಸದಾಶಿವ ಅವರು ಅಧ್ಯಕ್ಷರಾಗಿರೋದ್ರಿಂದ ಕೋರ್ಟ್ ಕಲಾಪಗಳಲ್ಲಾಗಲಿ ವಕೀಲರಿಗಾಗಲಿ ಈ ಮುಂದೆ ಉತ್ತಮ ಸೇವೆ ಸಲ್ಲಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಒಂದು ಸ್ಥಾನದಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಕೊಂಡಿದ್ದೀವಿ. ಈ ಮುಂದೆನೂ ಸಹ ಎಲ್ಲ ವಕೀಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ಕೊಂಡು ಈ ಒಂದು ವಿಷಯವನ್ನು ಹೇಳಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಗೂ ಈ ಒಂದು ವಿಷಯ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.